ಪ್ರಜ್ವಲ್ ಹೊಂದಿರುವಂಥ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅದರ ರದ್ದು ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಅಂದರೆ ಅವರಿಗೊಂದು ನೋಟಿಸ್ ಕೂಡ ಕೊಟ್ಟಿದ್ದಾರೆ, ಶೋಕಾಸ್ ನೋಟಿಸ್. ಇದಾದ ಬೆನ್ನಿಗೆ ಅವರು ವಿಡಿಯೋ ಮಾಡಿದ್ದಾರೆ, ನಾನು ಬರ್ತೀನಿ ಅಂತ, ಮೇ 31ಕ್ಕೆ ಭಾರತಕ್ಕೆ ವಾಪಸ್ ಬರ್ತೀನಿ ಅಂತ ಪ್ರಜ್ವಲ್ ವಿಡಿಯೋ ಮಾಡಿದ್ದಾರೆ. ಇವತ್ತು ಅನ್ಯ ಮಾರ್ಗ ಇಲ್ಲದೆ ವಾಪಸ್ ಬರೋದಕ್ಕೆ ಮುಂದಾದರ ಪ್ರಜ್ವಲ್ ಅನ್ನುವಂಥ ಪ್ರಶ್ನೆ ಇದರ ಬೆನ್ನಿಗೆ ಸೃಷ್ಟಿಯಾಗ್ತಾ ಇದೆ ಅಥವಾ ಹುಟ್ಟುಕೊಳ್ತಾ ಇದೆ. ಒಂದು ವೇಳೆ ಪಾಸ್ಪೋರ್ಟ್ ರದ್ದಾದರೆ ಯಾವ ದೇಶದಲ್ಲಿದ್ದಾರೋ ಅಲ್ಲವರೇನಾದರೂ ಮತ್ತೆ ಕಂಟಿನ್ಯೂ ಆದರೆ ಅಲ್ಲಿನ ಇಲ್ಲೀಗಲ್ ಅವರು ನಿಂತಂಗಾಗತ್ತೆ. ಮತ್ತು ಅಲ್ಲೊಂದು ಕೇಸು, ಅಲ್ಲಿನ ದೇಶದಿಂದ ಡಿಪೋರ್ಟ್ ಮಾಡ್ತಾರೆ, ಅಂದರೆ ಗಡೀಪಾರು ಮಾಡೇ ಮಾಡ್ತಾರೆ ಆ ದೇಶ. ಸೊ ಆ ಕಾರಣಕ್ಕಾಗಿ ಎಂತೂ ಬರಲೇಬೇಕಿತ್ತು ಅಥವಾ ವಿದೇಶದಲ್ಲಂತೂ ಉಳ್ಕೊಳ್ಳುವಂಥ ಪರಿಸ್ಥಿತಿ ಇರಲಿಲ್ಲ. ಪಾಸ್ಪೋರ್ಟ್ ರದ್ದಾದರೆ ಅವರು ಇರುವಂಥ ದೇಶ ಅವರನ್ನು ಡಿಪೋರ್ಟ್ ಮಾಡುತ್ತೆ, ಅಂದರೆ ಗಡೀಪಾರು ಮಾಡುತ್ತೆ. ಆ ದೇಶದಿಂದ ಅವರ ಮಾತೃ ದೇಶ ಏನಿದೆ ಆ ದೇಶಕ್ಕೆ, ಅಂದರೆ ಇಲ್ಲಿ ಭಾರತಕ್ಕೆ ಅವರನ್ನು ಡಿಪೋರ್ಟ್ ಮಾಡಲಾಗತ್ತೆ. ಈಗ ಅವರಾಗೆ ವಿಡಿಯೋ ಮಾಡಿದ್ದಾರೆ, ನಾನೇ ಬರ್ತೀನಿ ಅಂತ. ಇನ್ನೂ ಅವ್ರದ್ದು ಪಾಸ್ಪೋರ್ಟ್ ರದ್ದಾಗಿಲ್ಲ, ಯಾಕಂತಂದರೆ ಟೈಮ್ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಸಮಯವನ್ನು ಕೊಡಲಾಗಿದೆ. ನಿಮ್ಮ ಪಾಸ್ಪೋರ್ಟನ್ನು ಯಾಕೆ ರದ್ದು ಮಾಡಬಾರ್ದು ಅಂತ ಕಾರಣ ಕೇಳಿ ಅವರಿಗೊಂದು ನೋಟಿಸ್ ಕೊಡಲಾಗಿತ್ತು. ಅದಕ್ಕೆ 10 ದಿನನೇನೋ ಟೈಮ್ ಕೊಟ್ಟಿದ್ರು ವಿದೇಶಾಂಗ ಇಲಾಖೆ. ಅದು ಪ್ರೊಸೀಜರ್ ಪ್ರಕಾರ ಟೈಮ್ ಕೊಡಲೇಬೇಕಾಗತ್ತೆ. ಯಾಕಂತಂದರೆ ನ್ಯಾಚುರಲ್ ಜಸ್ಟಿಸು ಅಂತ ಹೇಳ್ತಾರೆ ಅದನ್ನು, ಸಾಮಾನ್ಯ ನ್ಯಾಯ. ಯಾವುದೇ ವ್ಯಕ್ತಿಗಾದರೂ, ಅದು ಪ್ರಜ್ವಲ್ಲು ಅಂತಲ್ಲ, ಯಾರಿಗೇ ಆದರೂ ಕೂಡ ಅವರ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅಂತಂದರೆ ಇಮಿಡಿಯೇಟ್ ಮಾಡೋದಕ್ಕಾಗಲ್ಲ. ಒಂದಿಷ್ಟು ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ ಇಂಥ ಕೇಸಲ್ಲಿ. ಇನ್ನು ಭಯೋತ್ಪಾದನೆ ಅಂಥ ಕೇಸುಗಳು ಅಂತಾದರೆ ಇಮಿಡಿಯೇಟ್ ಮಾಡಬಹುದು, ಅದಕ್ಕೆ ಕಾನೂನು ಪ್ರಕಾರ ಅವಕಾಶ ಇದೆ. ಬಟ್ ಇಂಥ ಕೇಸ್ಗಳಲ್ಲಿ ಪ್ರೊಸೀಜರ್ ಫಾಲೋ ಮಾಡಬೇಕಾಗತ್ತೆ. ಆ ಪ್ರೊಸೀಜರನ್ನು ವಿದೇಶಾಂಗ ಇಲಾಖೆ ಸ್ಟಾರ್ಟ್ ಮಾಡಿತ್ತು. ಅದಾದ ಬೆನ್ನಿಗೆ ಈಗ ಪ್ರಜ್ವಲ್ ರೇವಣ್ಣ ನಾನೇ ಬರ್ತೀನಿ ಮೇ 31ನೇ ತಾರೀಕು ಅಂತ ಹೇಳ್ಕೊಂಡಿದ್ದಾರೆ. ಮೇ 31ನೇ ತಾರೀಕು ನಾನು SIT ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಯಾರಾದರೂ ಪ್ರಜ್ವಲ್ ಅಭಿಮಾನಿಗಳಿದ್ದರೆ ಬ್ಯಾನರು ಕಟೌಟನ್ನು ಹಾಕಿ ವೀರಾದಿ ವೀರ ವಾಪಸ್ ಬರ್ತಾ ಇದ್ದಾರೆ ಅಂತ ಏನಾದರೂ ಬ್ಯಾನರ್ ಕಟೌಟ್ ಹಾಕಬಹುದು. ಯಾಕಂತಂದರೆ ನಿಮ್ಮ ಪ್ರಜ್ವಲ್ ರೇವಣ್ಣ ಅವರೇ ನಾನು ಬರ್ತಾ ಇದ್ದೀನಿ ಅಂತ ಅವರು ವಿಡಿಯೋ ಮಾಡಿ ಜನರಿಗೆ ತಮ್ಮ ಅಮೂಲ್ಯವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಇವತ್ತಿನ ವಿಡಿಯೋವನ್ನು ನೋಡಿದರೆ ಒಂದಿಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಒಂದು ಲೀಗಲಿ ಅವರು ಮುಂದೆ ಭಾಳಷ್ಟು ದೊಡ್ಡ ಯುದ್ಧವನ್ನೇ ಮಾಡಬೇಕಾಗತ್ತೆ ಲೀಗಲಿ, ಅಂದರೆ ಕಾನೂನಾತ್ಮಕವಾಗಿ ಅವ್ರ ಮೇಲೆ ದಾಖಲಾಗಿರುವಂಥ ಕೇಸುಗಳ ತೀವ್ರತೆ ಆ ರೀತಿ ಇದೆ, ಆ ಸೀರಿಯಸ್ನೆಸ್ ಅಷ್ಟಿದೆ. ಸೊ ಆ ಕಾರಣಕ್ಕಾಗಿ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಯನ್ನು ಅವರು ಆ ವಿಡಿಯೋದ ಮುಖಾಂತರವೇ ಮಾಡಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು ಲೀಗಲಿ ಅವರು ಏನು ಮಾಡಿಕೊಂಡಿದ್ದಾರೆ ಈ ವಿಡಿಯೋದ ಮುಖಾಂತರ ಅಂತ. ಎರಡನೆಯದ್ದು, ಅವರು ಎಲ್ಲಿದ್ದೀನಿ ಅಂತ ಹೇಳ್ತಾ ಇಲ್ಲ. ಇಡೀ ವಿಡಿಯೋದಲ್ಲಿ ವೈಟ್ ಬ್ಯಾಕ್ಗ್ರೌಂಡ್ನ ಒಂದು ಕೋಣೆ ಇದೆ, ಆ ಕೋಣೆಯಲ್ಲಿ ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಎಲ್ಲಿದ್ದಾರೆ ಅಥವಾ ಎಲ್ಲಿದ್ದೀನಿ ಅನ್ನೋದಕ್ಕೂ ಕೂಡ ಉತ್ತರ ಕೊಟ್ಟಿಲ್ಲ ಅವರು. ನಾನು ಹಿಂಗಿದ್ದೀನಿ ಬರ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.